ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಬಾಳಿ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಷಯ ಅನುಭೋಗ್ಯ ವರ್ತನಾ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಒಂದು ಸಿದ್ಧಾಂತದ ಬಗ್ಗೆ ಇಂದಿನ ಒಂದು ಕ್ಲಾಸ್ನಲ್ಲಿ ವಿವರಿಸ್ತಾ ಇದ್ದೀನಿ. ಇದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಅನುಭೋಗ್ಯ ವರ್ತನೆಯ ಅರ್ಥ, ಮೀನಿಂಗ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಅದರಲ್ಲಿ ಅನುಭೋಗಿಯು ಪ್ರತಿಯೊಂದು ಆರ್ಥಿಕ ಚಟುವಟಿಕೆಯ ಪ್ರಾರಂಭದ ಸ್ಥಾನವಾಗಿದ್ದು ಅನುಭವಕ್ಕಾಗಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ನಡೆಯುತ್ತದೆ ಮತ್ತು ವಿನಿಮಯ, ವಿತರಣೆ ಮೊದಲಾದ ಆರ್ಥಿಕ ಪ್ರಕ್ರಿಯೆಗಳು ಅನುಭೋಗದ ಉದ್ದೇಶದಿಂದಲೇ ಜರುಗ್ತಾವ ಅಂತ ಹೇಳ್ತಾರೆ. ಅಂದರೆ ಅನುಭೋಗ ಅನ್ನೋದು ಕೂಡ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಯ ಪ್ರಾರಂಭದ ಹಂತ ಅಥವಾ ಪ್ರಾರಂಭದ ಸ್ಥಾನವಾಗಿದೆ. ಯಾಕಂದ್ರೆ ನಾವು ಏನಾದರೂ ಸರಕು ಸೇವೆಗಳನ್ನು ಪಡಿಬೇಕಾದ್ರೆ ಅಥವಾ ಅನುಭವಿಸಬೇಕಾದ್ರೆ ಪ್ರಥಮವಾಗಿ ಅವು ಏನಾಗಿರ್ಬೇಕು ರೀ, ಉತ್ಪಾದನೆ ಆಗಿರಬೇಕು. ಇಲ್ಲಿ ಉತ್ಪಾದನೆ ಆದ ನಂತರ ನಾವೇನು ಮಾಡ್ತೀವನ್ನ ಅನುಭೋಗದ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ತೀವಿ. ಅಂದರೆ ಅನುಭೋಗ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಯಾವಾಗ ಅವೆಲ್ಲ ಉತ್ಪಾದನೆ ಆದ ನಂತರ. ಪ್ರಥಮವಾಗಿ ಇಲ್ಲಿ ಏನು ಬೇಕು, ನಮಗೆ ಉತ್ಪಾದನೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಆಮೇಲೆ ನಂತರ ವಿತರಣೆ ಮೊದಲಾದ ಆರ್ಥಿಕ ಪ್ರಕ್ರಿಯೆಗಳು ಕೂಡ ಅನುಭೋಗದ ಉದ್ದೇಶದಿಂದನೇ ಜರುಗ್ತಾವೆ. ಅಂದ್ರೆ ಈಗ ಉತ್ಪಾದನೆ ಆದಂಥ ಸರಕು ಸೇವೆಗಳನ್ನು ಯಾರು ಖರೀದಿ ಮಾಡ್ತಾರೆ, ಅನುಭೋಗಿಗಳು. ಅದರಲ್ಲಿ ಜನಸಾಮಾನ್ಯರಾಗಲಿ ಅಥವಾ ನೀವಾಗಲಿ ಅನುಭೋಗಿಗಳು. ನಾವೇನಂತ ಕರಿತೀವಿ, ಅನುಭೋಗಿಗಳು ಅಂತ ಕರಿತೀವಿ. ಅನುಭೋಗಿಗಳು ಸರಕು ಸೇವೆಗಳನ್ನು ಬಳಸ್ತಾ ಇದ್ದಾರೆ ಅಂದದಕ್ಕೆ ಅವೇನಾಗ್ತಾ ಇದ್ದಾರೆ, ಉತ್ಪಾದನೆ ಆಗ್ತಾ ಇದ್ದಾವೆ. ಉತ್ಪಾದನೆ ಆದ್ದರಿಂದ ಅವು ಬಳಕೆ ಆಗ್ತಾ ಇದ್ದಾವೆ. ಹೌದಾ, ಉತ್ಪಾದನೆ ಅನ್ನೋದು ಕೂಡ ಪ್ರಮುಖವಾಗಿರ್ತದ ಅಂತ ಹೇಳ್ಬೋದು. ಮತ್ತು ಅನುಭೋದಕ ಮೂಲಕನ ಏನಾಗ್ತದೆ, ತನ್ನ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಲು ಮಾನವ ಪ್ರಯತ್ನಿಸ್ತಾನ ಅಥವಾ ಅನುಭೋಗಿ ಪ್ರಯತ್ನಿಸ್ತಾನ. ಅನುಭೋಗಿ ತನ್ನ ಮೂಲಭೂತ ಅವಶ್ಯಕತೆಗಳನ್ನಾಗಲಿ ಅಥವಾ ತೃಪ್ತಿಪಡಿಸಿಕೊಳ್ಬೇಕಾದ್ರೆ ಮುಖ್ಯವಾಗಿ ಏನು ಬೇಕಲ್ಲಿ ಸರಕು ಸೇವೆಗಳ ಉತ್ಪಾದನೆ ಅನ್ನೋದು ಮುಖ್ಯವಾಗಿರ್ತದೆ. ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕೂ ಇಲ್ಲಿ ಪ್ರಯತ್ನ ಪಡ್ತಾನೆ, ಇದರಿಂದ ಸರಕು ಸೇವೆಗಳ ಮುಖಾಂತರ. ಅದೇ ರೀತಿ ಮುಂದುವರೆದು ಕೂಡ ಹೇಳ್ತಾರೆ, ಅನುಭೋಗ ಎಂಬ ಪದಕ್ಕೆ ಅರ್ಥಶಾಸ್ತ್ರದಲ್ಲಿ ವಿಶೇಷವಾದ ಅರ್ಥವೈತಿ. ಅಂದ್ರೆ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇಲ್ಲೇನು ಮಾಡ್ತಾನೆ, ಮಾನವ ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸುವ ಕ್ರಿಯೆಗೆ ನಾವು ಅನುಭೋಗ ಅಂತ ಕರಿತೀವಿ. ಹೌದಾ, ನಾವೀಗ ಪ್ರತಿಯೊಂದು ದಿನನಿತ್ಯ ಕೂಡ ಅನುಭವಿಸ್ತೀವಿ. ಹೌದಾ, ಸರಕು ಸೇವೆಗಳಲ್ಲಿ ಅನುಭವಿಸ್ತೀವಿ. ಆಹಾರ ಪದಾರ್ಥಗಳಾಗಲಿ ಅಥವಾ ಹಣ್ಣುಗಳಾಗಲಿ ಅಥವಾ ತಂಪು ಪಾನೀಯಗಳಾಗಲಿ, ಯಾವುದೇ ಇರಲಿ, ಯಾವುದೇ ಒಂದು ಸರಕು ಸೇವೆಗಳನ್ನು ಕೂಡ ನಾವೇನು ಮಾಡ್ತೀವಿ, ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ತಾ ಇದ್ದೀವಿ. ದಿನನಿತ್ಯ ಕೂಡ ನಾವೇನು ಮಾಡ್ತೀವಿ, ಹಲವಾರು ಸರಕು ಸೇವೆಗಳನ್ನು ಅನುಭವಿಸುವ ಕ್ರಿಯೆ ಮಾಡ್ತೀವಿ. ಅದಕ್ಕೆ ನಾವು ಅನುಭೋಗ ಅಂತ ಕರಿತೀವಿ. ಇಲ್ಲಿ ಹೇಳ್ತಾರೆ, ಹಸಿವು, ಆಹಾರದ ಸೇವನೆ, ಬಾಯಾರಿಕೆ ಆದಾಗ ನೀರು ಕುಡಿಯುವುದಾಗಿರ್ಬೋದು, ಹಣ್ಣು ತಿನ್ನುವಿಕೆ ಇತ್ಯಾದಿ ಸರಕುಗಳ ಅನುಭವಕ್ಕೆ ಉದಾಹರಣೆ. ಇವೆಲ್ಲ ಕೂಡ ಏನಾಗ್ತಾವ್ರಿ, ಅನುಭವಕ್ಕೆ ಮುಖ್ಯವಾದ ಉದಾಹರಣೆಗಳಾಗಿ ಕಂಡು ಬರ್ತಾವೆ. ಅಂದ್ರೆ ಈಗ ನಾವು ಹೊಟ್ಟೆ ಸ್ಥಿತಿ ಅಂದ್ರೆ ಆಹಾರ ಸೇವನೆ ಮಾಡ್ತೀವಿ ಅಥವಾ ಊಟವನ್ನು ಮಾಡ್ತೀವಿ. ಬಾಯಾರಿಕೆ ಆದಾಗ ನೀರು ಕುಡಿತಕ್ಕಂಥದ್ದಾಗಿರ್ಬೋದು ಅಥವಾ ಹಣ್ಣು ತಿಂತಕ್ಕಂಥದ್ದಾಗಿರ್ಬೋದು ಇತ್ಯಾದಿ ಸರಕುಗಳು ಕೂಡ ಏನಕ್ಕೆ ಅನುಭವಕ್ಕೆ ಉದಾಹರಣೆ. ಯಾಕಂದ್ರೆ ಮಾನವ ತನ್ನ ದಿನನಿತ್ಯ ಜೀವನ ನಿರ್ವಹಣೆ ಮಾಡ್ಬೇಕಾದ್ರೆ ಅಥವಾ ಜೀವನ ನಿರ್ವಹಣೆ ಮಾಡೋಕ್ಕಾಗಲಿ ಅಥವಾ ಜೀವನ ನಡೆಸಕ್ಕೆ ಮುಖ್ಯವಾಗಿ ಏನು ಬೇಕ್ರಿ, ಸರಕು ಸೇವೆಗಳು ಬೇಕು, ಆಹಾರ ಬೇಕು, ಅದೇ ರೀತಿ ನೀರು ಬೇಕು, ಅದೇ ರೀತಿ ಹಣ್ಣು ಹಂಪಲುಗಳಾಗಲಿ, ತನ್ನ ಮೂಲಭೂತ ಅವಶ್ಯಕತೆಗಳಾಗಲಿ ಅವೆಲ್ಲ ಕೂಡ ಅವನೇನು ಮಾಡ್ತಾನೆ, ಅಲ್ಲಿ ಅನುಭವಿಸ್ತಾ ಹೋಗ್ತಾನೆ. ಹಾಗಾಗಿ ಅದಕ್ಕೆ ಅನುಭವಕ್ಕೆ ಉದಾಹರಣೆಯಾಗಿ ಇವನ್ನೆಲ್ಲ ಕೊಡ್ಬೋದು. ಯಾವ್ದ್ರಿ, ಆಹಾರ ಆಗಿರ್ಬೋದು, ಬಾಯಾರಿಕೆ ಆದ ನೀರು ಕುಡಿತಕ್ಕಂಥದ್ದಾಗಿರ್ಬೋದು, ಹಣ್ಣು ತಿಂತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಈ ಸರಕುಗಳು ಕೂಡ ಏನಾಗ್ತವೆ, ಅನುಭವಕ್ಕೆ ಮುಖ್ಯ ಉದಾಹರಣೆಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಅನುಭೋಗದ ಪ್ರಕಾರಗಳು ಅಂದ್ರೆ ಟೈಪ್ಸ್ ಆಫ್ ಕನ್ಸಂಪ್ಷನ್ ಅಂದ್ರೆ ಒಂದಿಷ್ಟು ಪ್ರಕಾರಗಳು ಕೂಡ ಬರ್ತಾವ್ರಿ ಅನುಭೋಗದಲ್ಲಿ. ಅದರದ್ದೇ ಆದಂಥ ಒಂದಿಷ್ಟು ಪ್ರಮುಖ ಪ್ರಕಾರಗಳು ಕೂಡ ಅದಾವೆ. ಅದರಲ್ಲಿ ಪ್ರಶ್ನೆ ಪ್ರತ್ಯಕ್ಷ ಅಥವಾ ನೇರ ಅನುಭೋಗ, ಡೈರೆಕ್ಟ್ ಕನ್ಸಂಪ್ಷನ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಉಪಯೋಗಿಸುವುದರಿಂದ ನಮಗೆ ತೃಪ್ತಿ ಲಭಿಸಿದರೆ ಅದು ಪ್ರತ್ಯಕ್ಷ ಅನುಭೋಗ ಅಥವಾ ನೇರ ಅನುಭೋಗ ಅಂತ ಕರಿತೀವಿ. ಅಂದ್ರೆ ಪ್ರತ್ಯಕ್ಷ ಅನುಭೋಗದಕ್ಕೆ ಕೂಡ ಒಂದಿಷ್ಟು ಉದಾಹರಣೆಗಳದಾವೆ. ಆಹಾರ ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಚಹಾ ಮತ್ತು ಕಾಫಿ ಕುಡಿತಕ್ಕಂಥದ್ದಾಗಿರ್ಬೋದು, ಅಥವಾ ಬೀಡಿ ಅಥವಾ ಸಿಗರೇಟನ್ನು ಸೇದಿಸಕ್ಕಂತಾಗಿರ್ಬೋದು, ಅವುಗಳಿಂದ ನಮಗೆ ನೇರವಾದ ತೃಪ್ತಿ ಸಿಗ್ತದೆ. ಹೌದಾ, ನಾವನ್ನ ಆಹಾರ ಸೇವನೆ ಮಾಡಿದಾಗ ಏನಾಗ್ತದೆ ರೀ, ತೃಪ್ತಿ ಅನ್ನೋದು ಸಿಗ್ತದೆ. ಹಾಗಾಗಿ ಅವಾಗ ನೇರ ಏನಂತ ಕರಿತೀವಿ ನಾವು, ನೇರ ಅಥವಾ ಪ್ರತ್ಯಕ್ಷ ಅನುಭೋಗ ಅಂತ ಕರಿತೀವಿ. ಅಂದ್ರೆ ನಾವು ಸೇವನೆ ಮಾಡೋದ್ರಿಂದ ನಮಗೆ ಸಿಗ್ತಕ್ಕಂಥ ತೃಪ್ತಿ. ಉದಾಹರಣೆ ಹೇಳಿದ, ಈಗ ಆಹಾರ ಆಗಲಿ, ನೀರಾಗಲಿ, ಚಹಾ ಆಗಲಿ, ಕಾಫಿ ಆಗಲಿ, ಅದೇ ರೀತಿ ಸಿಗರೇಟು, ಬೀಡಿ ಇವುಗಳನ್ನೆಲ್ಲ ಸೇದುವುದರಿಂದ ಪ್ರತ್ಯಕ್ಷವಾಗಿ ಅನುಭೋಗ ಸಿಗ್ತದೆ. ಹಾಗಾಗಿ ಅದಕ್ಕೆ ನಾವು ನೇರ ಅಥವಾ ಪ್ರತ್ಯಕ್ಷ ಅನುಭೋಗ ಅಂತ ಕೂಡ ಕರಿತೀವಿ. ಇನ್ನು ಅದೇ ರೀತಿ ಎರಡನೇ ತೆಗೆದುಕೊಂಡ್ರೆ ಪರೋಕ್ಷ ಅನುಭೋಗ, ಇಂಡೈರೆಕ್ಟ್ ಕನ್ಸಂಪ್ಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ಸರಕಿನ ತೃಪ್ತಿ ನೇರವಾಗಿ ಲಭಿಸುವುದಿಲ್ಲ, ಇಲ್ಲಿ ಪರೋಕ್ಷವಾಗಿ ಲಭಿಸಿದ್ರೆ ಅದನ್ನು ಪರೋಕ್ಷ ಅನುಭೋಗ ಅಂತ ಕರಿತೀವಿ. ಉದಾಹರಣೆ, ಈಗ ಮುದ್ರಣ ಯಂತ್ರದಿಂದ ನಮಗೆ ನೇರವಾಗಿ ತೃಪ್ತಿ ದೊರೆಯುವುದಿಲ್ಲ, ಆದರೆ ಅದು
ಮುದ್ರಿಸಿದ ಪುಸ್ತಕ ಮತ್ತು ಪತ್ರಿಕೆಗಳನ್ನು ನೇರ ತೃಪ್ತಿ ನೀಡ್ತಾವ ಅಂತ ಹೇಳ್ತಾರೆ. ಉದಾಹರಣೆ, ದಿನಪತ್ರಿಕೆಗಳಾಗಲಿ, ವಾರಪತ್ರಿಕೆಗಳಾಗಲಿ, ನಾವು ಓದ್ತಕ್ಕಂಥ ಪುಸ್ತಕಗಳಾಗಲಿ, ಅವುಗಳಿಂದ ನಮಗೆ ನೇರವಾದ ತೃಪ್ತಿ ಸಿಗಂಗಿಲ್ಲ. ಯಾಕಂದ್ರೆ ಅವು ಮೊದಲೇ ಮುದ್ರಿತ ಯಂತ್ರಗಳಿಂದ ತಯಾರಾಗಿರ್ತಕ್ಕಂಥ ಒಂದು ವಸ್ತುಗಳಾಗಿರ್ತಾವೆ. ಅವುಗಳನ್ನು ಓದುವುದರಿಂದ ಏನು ಮಾಡ್ತೀವಿ, ತೃಪ್ತಿಯನ್ನು ಪಡಿತೀವಿ. ಹಾಗಾಗಿ ಅದು ಪರೋಕ್ಷ. ಯಾಕಂದ್ರೆ ಅದು ಪ್ರತ್ಯಕ್ಷವಾಗಿ ಕಂಡು ಬರಂಗಿಲ್ಲ, ಅಲ್ಲಿ ಪರೋಕ್ಷವಾದ ಅನುಭವ ಕಂಡು ಬರ್ತದೆ. ಯಾಕಂದ್ರೆ ಅವು ಮುದ್ರಣ ಯಂತ್ರದಿಂದ ನಮಗೆ ನೇರ ತೃಪ್ತಿ ದೊರೆಯೋದಿಲ್ಲ. ಆದ್ರೆ ಅದು ಮುದ್ರಿಸಿದ ಪುಸ್ತಕ ಮತ್ತು ಪತ್ರಿಕೆಗಳನ್ನು ಓದುವುದರಿಂದ ನಮಗೆ ಏನಾಗಿ ಸಿಗ್ತದ್ರಿ, ಇಲ್ಲಿ ತೃಪ್ತಿ ಸಿಗ್ತದೆ. ಅದಕ್ಕೆ ನಾವು ಪರೋಕ್ಷ ಅನುಭೋಗ ಅಂತ ಕರಿತೀವಿ. ಇವೆರಡು ಪ್ರಕಾರ. ಇನ್ನೊಂದು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದು ಯಾವುದು, ವಿನಾಶಕ ಅನುಭೋಗ. ಇಲ್ಲಿ ಡಿಸ್ಟ್ರಾಕ್ಟಿವ್ ಕನ್ಸಂಪ್ಷನ್ ಅಂತ ಕರಿತೀವಿ. ಅಂದರೆ ಯಾವ ಬಯಕೆಯನ್ನು ತೃಪ್ತಿಪಡಿಸದೆ ಸರಕು ಮತ್ತು ಸೇವೆಗಳ ತುಷ್ಟಿಗುಣವು ನಾಶ ಹೊಂದಿದರೆ ಅದು ವಿನಾಶಕ ಅನುಭೋಗ ಎನಿಸಿಕೊಳ್ಳುತ್ತದೆ. ಅಂದರೆ ಯಾವುದೇ ವಸ್ತು ಕೊಳೆತು ಹೋಗುವುದಿರ್ಬೋದು ಅಥವಾ ಬೆಂಕಿಯಿಂದ ನಶಿಸಿ ಹೋಗುವುದಿರ್ಬೋದು, ಇಂತಹ ಅನುಭೋಗ ಸಂಭವಿಸುತ್ತೆ. ಉದಾಹರಣೆಗೆ ಭೂಕಂಪ, ಪ್ರವಾಹ, ಕಾಡ್ಗಿಚ್ಚು ಮುಂತಾದವುಗಳಿಂದ ಅನೇಕ ಸರಕುಗಳು ನಾಶ ಹೊಂದುತ್ತಾವೆ. ಇದು ವಿನಾಶಕ ಅನುಭೋಗ ಅಂತ ಕರಿತೀವಿ. ಹೌದಾ? ಈಗ ಮೇಲಿಂದ ಮೇಲೆ ಭೂಕಂಪ ಆಗ್ತಕ್ಕಂಥದ್ದಾಗಿರ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಆಗ್ತಕ್ಕಂಥ ಕಾಡ್ಗಿಚ್ಚಾಗಿರ್ಬೋದು, ಇವೆಲ್ಲ ಆಗುವುದರಿಂದ ಅಲ್ಲಿ ನಾಶ ಹೊಂದೋದು. ಅದಕ್ಕೆ ನಾವೇನು ಕರಿತೀವಿ, ವಿನಾಶಕ ಅನುಭೋಗ ಅಂತ ಕರಿತೀವಿ. ಅಂದ್ರೆ ಯಾವ ಬಯಕೆಗಳನ್ನು ತೃಪ್ತಿಪಡಿಸದ ಸರಕು ಮತ್ತು ಸೇವೆಗಳ ತುಷ್ಟಿಗುಣ ನಾಶ ಹೊಂದಿದರೆ ಅದಕ್ಕೆ ನಾವು ವಿನಾಶಕ ಅನುಭೋಗ ಎನಿಸ್ಕೊಳ್ತೀವಿ. ಯಾಕಂದ್ರೆ ಯಾವುದೇ ವಸ್ತು ಕೊಳೆತು ಹೋಗುವುದರಿಂದ ಅಥವಾ ಬೆಂಕಿಯಿಂದ ನಶಿಸಿ ಹೋಗುವುದರಿಂದ ಇಂತಹ ಅನುಭೋಗ ಸಂಭವಿಸಿದ್ರೆ ಅದಕ್ಕೆ ನಾವು ವಿನಾಶಕ ಅನುಭೋಗ ಅಂತ ಕರಿತೀವಿ. ಈ ರೀತಿಯಾಗಿ ಏನಾಗ್ತದೆ, ಇಲ್ಲಿ ಅನುಭೋಗ ವರ್ತನೆ ಅಂದ್ರೇನು, ಅನುಭೋಗ ವರ್ತನಾ ಸಿದ್ಧಾಂತದಲ್ಲಿ ಬರತಕ್ಕಂಥದ್ದು ಅನುಭೋಗ ವರ್ತನಾ ಸಿದ್ಧಾಂತ, ಅದರ ಅರ್ಥ, ಆಮೇಲೆ ಅದರಲ್ಲಿ ಬರತಕ್ಕಂಥ ಒಂದಿಷ್ಟು ಪ್ರಮುಖ ಪ್ರಕಾರಗಳನ್ನು ಹೇಳಿದೆ. ಇದು ನಾ ಕೊಟ್ಟಂಥ ಒಂದು ಸಂಕ್ಷಿಪ್ತ ಮಾಹಿತಿ. ಅಂದರೆ ಅನುಭೋಗ ವರ್ತನಾ ಸಿದ್ಧಾಂತ ಅಂದ್ರೇನು, ಅನುಭೋಗ ವರ್ತನೆ ಅಂದ್ರೇನು, ಅನುಭೋಗ ವರ್ತನೆಯಲ್ಲಿ ಬರ್ತಕ್ಕಂಥ ಪ್ರಕಾರಗಳು, ಇದು ನಾ ಕೊಟ್ಟಂಥ ಒಂದು ಸಂಕ್ಷಿಪ್ತ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅಂದ್ಕೊಡ್ತೀನಿ. ಹಾಗಾಗಿ ನೀವು ಮೊದಲೇ ಹೇಳಿರತಕ್ಕಂಥದ್ದು, ಇಲ್ಲಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಿ ಪ್ರಥಮವಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.